ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶುಭೋದಯ ಗೆಳೆಯರೆ, ಕಿರಿಕ್ ಪಾಪ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ. ನನ್ನ ಕನ್ನಡ ಸರಿಯಾಗಿ ಮಾತಾಡ್ತಿದ್ದೀನಾ ಇಲ್ವಾ ಏನು ಅಂತ ನೀವು ಹೇಳಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಕನ್ನಡ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ನಂದು. ಸರಿ, ಈಗ ಸೀದಾ ವಿಷಯಕ್ಕೆ ಬರೋಣ. ಏನಂದರೆ, ನಮಗೆಲ್ಲ ತಿಳಿದಿರುವ ಹಾಗೆ 144 ವರ್ಷಗಳಿಗೊಮ್ಮೆ ನಡೆಯುವಂಥ ಕುಂಭಮೇಳ. ಆ ಕುಂಭಮೇಳಕ್ಕೆ ನಾವು ಕೂಡ ಬೈಕ್ನ ಮುಖಾಂತರ ಹೋಗಿರೋದು. ನಮಗೆ ಇವಾಗ ಎಣಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ತುಂಬ ಖುಷೀಲಿ ಹೋಗಿ ಬಂದಿದ್ದೀವಿ ನಾವು. ಅದನ್ನ ಆ ಟೈಮಲ್ಲಿ ಹಂಚ್ಕೊಳ್ಳೋಕ್ಕಾಗಿಲ್ಲ ನಿಮ್ಮ ಜೊತೆ. ಅದನ್ನ ಈ ಟೈಮಲ್ಲಿ ಯೂಟ್ಯೂಬ್ನ ಮೂಲಕ ನಿಮಗೆಲ್ಲ ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಯಾವ ಥರ ಅದರದ್ದು ಪ್ರಿಪ್ರೇಷನ್ ಎಲ್ಲ ಯಾವ ಥರ ಇತ್ತು ಅಂತ ಇದೆಲ್ಲ ನಾವು ಡಿಸ್ಕಸ್ ಮಾಡ್ತಿದ್ದದು. ನಮ್ಮ ಫ್ರೆಂಡ್ ಇದ್ದಾರೆ, ಒಬ್ಬರು ಬೆಸ್ಟ್ ಫ್ರೆಂಡು. ಅವರು ನನ್ನ ಎಲ್ಲ ಆಗು ಹೋಗಳಲ್ಲಿ ಎಲ್ಲ ಒಟ್ಟಿಗೆ ಜೊತೆಗಿರ್ತಾರೆ. ಅವರು ಪುಟ್ಟಣ್ಣ ಅಂತ, ಅವರ ಹೆಸರು ಪ್ರಜ್ಞೇಶ್ ಅಂತ. ಆದರೆ ಅವರು ಪ್ರಜ್ಞೇಶ್ ಅಂತ ಹೇಳಿದರೆ ಯಾರಿಗೂ ಪರಿಚಯ ಆಗೋಲ್ಲ. ಆದರೆ ಪುಟ್ಟಣ್ಣ ಅಂದರೆ ಎಲ್ರಿಗೂ ಚಿರಪರಿಚಿತ. ಆ ಥರ ಈ ಥರನೇ ಮಾತಾಡುವಾಗ ನಮ್ಮ ಜೊತೆ ಅಷ್ಟೊಂದು ಹಿಂದಿ ಕೂಡ ಇಬ್ಬರಿಗೂ ಬರಲ್ಲ. ಆಮೇಲೆ ಮೊಬೈಲ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಈ ಥರ ಒಂದು ಬೈಕಲ್ಲಿ ಹೋಗ್ತಿದ್ದೀವಿ ಅಂದರೆ ಚೆನ್ನಾಗಿರೋ ಮೊಬೈಲ್ ಬೇಕು. ಅದಕ್ಕೆ ಚೆನ್ನಾಗಿರೋ ಮೊಬೈಲಲ್ಲಿ ಶೂಟಿಂಗ್ ಎಲ್ಲ ಮಾಡಿಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆವಾಗ ವ್ಯಾಲೆಂಟೈನ್ಸ್ ಡೇ ಆಫರ್ ಅಂತ ಐಫೋನು ಸ್ವಲ್ಪ ಕಡಿಮೆಗೆ ಅಂತಿದ್ರು. ಬಟ್ ನನಗೆ ಅಷ್ಟ ಆಯಿತು. ನಾನು ಅಂದ್ಕೊಂಡೆ, ನನಗೆ ಕುಂಭಮೇಳಕ್ಕೆ ಹೋಗೋದಂತ ಡಿಸೈಡ್ ಆದಮೇಲೆ ನಂಗೆ ಇವಾಗ ಹೋಗೋದಾದರೆ ಒಂದು ಚೆನ್ನಾಗಿರೋ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಒಂದು ಮೊಬೈಲ್ ಬೇಕು. ಅದು ಐಫೋನೇ ತೊಗೊಬೇಕು ಅಂತ ಡಿಸೈಡ್ ಆದೆ. ಅದನ್ನು ಫುಲ್ಲು ಶೆಡ್ಯೂಲ್ ವರ್ಕು ಫುಲ್ಲು ಬ್ಯುಸಿ ಇತ್ತು. ಆ ಬ್ಯುಸಿ ಶೆಡ್ಯೂಲಲ್ಲೂ ಎಲ್ಲ ವರ್ಕ್ಗಳನ್ನೆಲ್ಲ ಮುಗಿಸ್ಕೊಂಡು ಏನಾದರೂ ಪರವಾಗಿಲ್ಲ ತಗೊಳ್ಳೇಬೇಕು ಅಂತ ಹೇಳಿ, ಅಂದರೆ ಒಂದು ಮಧ್ಯಾಹ್ನ ಡಿಸೈಡ್ ಮಾಡಿದ್ದು. ಡಿಸೈಡ್ ಮಾಡಿಕೊಂಡು ಅವತ್ತೇ ಸಂಜೆ ಹೋಗಿ ಮಂಗಳೂರಲ್ಲಿ ಸಿಟಿ ಸೆಂಟ್ರಲ್ಲಿ ಐ ಸೆಂಟರ್ ಅಂತಿದೆ, ಅಲ್ಲಿ ಹೋಗಿ ಮೊಬೈಲ್ ತಗೊಂಡು ನೆಕ್ಸ್ಟ್ ದಿನ ಸಿಮ್ಮು ಕೂಡ ಹಾಕಿಲ್ಲ ಮೊಬೈಲ್ಗೆ. ನೆಕ್ಸ್ಟ್ ದಿನ ಮಾರ್ನಿಂಗೇ ಎತ್ಕೊಂಡು ಹೊರಡೋಣ ಅಂತ ಬೈಕಲ್ಲಿ ಅಂತ ಡಿಸೈಡ್ ಮಾಡಿದವಾಗ ಯಾವ ಬೈಕು ನನ್ನ ಹತ್ರ ಇರೋದು FZ, ಅವ್ರ ಹತ್ರ ಇರೋದು ಪಲ್ಸರ್. ಸೊ ಎರಡರೂ ಆಗಲ್ಲ, 150 160 cc ಅದು ಸಾಕಾಗಲ್ಲ ಅಂತ ಥಿಂಕ್ ಮಾಡಿದವಾಗ ಶೋರೂಮ್ ಅವ್ರ ಜೊತೆ ಎಲ್ಲ ಕೇಳ್ಕೊಂಡಾಗ ಅವ್ರು ಹೇಳ್ತಿದ್ರು, ಇಲ್ಲ ಅದು 500 ಕಿಲೋಮೀಟ್ರ್ ಹೋದವಾಗ ಒಂದು ಸಾರಿ ಸ್ಟಾಪ್ ಆಗಬೇಕು, ಇಂಜಿನ್ ಎಲ್ಲ ಕೂಲ್ ಆಗಬೇಕು, ಈ ಥರ ಎಲ್ಲ ಹೇಳ್ತಿದ್ರು. ಸೊ ನಮಗೆ ಮತ್ತೆ ಏನೋ ಪ್ರಾಬ್ಲಮ್, ಏನು ಮಾಡೋದು ಅಂತ. ಆವಾಗ ಈ ಪ್ರಜ್ಞೇಶ್ ಅಂತಿದ್ದಾರಲ್ವ, ಅವ್ರ ಅಣ್ಣ ಪ್ರಶಾಂತ್ ಅಂತಿದ್ದಾರೆ. ಅವ್ರದ್ದು ಒಂದು ಬುಲೆಟ್ ಹಂಟರ್ ಹೊಸದಾಗಿ ತಗೊಂಡು ಒಂದು ಸ್ವಲ್ಪ ದಿನ ಆಗಿದೆ ಅಷ್ಟು, ಆ ಬೈಕಿತ್ತು. ಸೊ ಅವ್ರ ಹತ್ರ ಕೇಳಿದವಾಗ ಅವ್ರು ಕೊಟ್ಟರು. ಸೊ ನಮ್ಗೆ ಫುಲ್ ಖುಷಿ ಆಗೋಯ್ತು. ಪರವಾಗಿಲ್ಲ, ಚೆನ್ನಾಗಿದೆ ಬೈಕು. ಮತ್ತು 360 ಏನೋ cc ಇದೆ ಬೈಕಲ್ಲಿ. ಸೊ ನಮ್ಮ ಲಗೇಜು ನಾವಿಬ್ಬರು ಎಲ್ಲ ಹೋಗಿ ಬರೋಕ್ಕೆಲ್ಲ ಏನೋ ಅಷ್ಟೊಂದು ಇದಿರಲ್ಲ, ಲಾಂಗ್ ಡ್ರೈವ್ಗೆ ಅಷ್ಟೊಂದು ಕಂಫರ್ಟ್ ಆಗಿರುತ್ತೆ ಅಂತೆಲ್ಲ ಅಂದ್ಕೊಂಡು ಆ ಬೈಕ್ನ ಚೂಸ್ ಮಾಡ್ಕೊಂಡು ಫಿಕ್ಸ್ ಆದ್ವಿ ನಾವಿಬ್ಬರು. ಫಿಕ್ಸ್ ಆಗಿ 17ನೇ ತಾರೀಕು ಸೋಮವಾರದಂದು ನಾವು ಬೆಳಿಗ್ಗೆ 3 ಗಂಟೆಗೆ ಕಾರ್ಕಳದಿಂದ ಹೊರಟಿದ್ದು. ನಾವು 17ನೇ ತಾರೀಕು ಸೋಮವಾರ ನಾವು ಹೋಗೋಣ ಅಂತ ಫಿಕ್ಸ್ ಆಗಿದ್ದು. ಬೆಳಿಗ್ಗೆ 3 ಗಂಟೆಗೆ ಇಲ್ಲಿಂದ ಹೊರಟಿದ್ದೀವಿ. ಫಸ್ಟ್ ದಿನ ನಾವು 850-900 ಕಿಲೋಮೀಟ್ರ್ ತನಕ ಹೋಗಿದ್ದೀವಿ ನಾವು. ಬೆಳಿಗ್ಗೆ 3 ಗಂಟೆಗೆ ಹೊರಟು ಸಂಜೆ ನೈಟು 9-9:30 ತನಕ 10 ಗಂಟೆ ತನಕ ನಾವು ಬೈಕಲ್ಲಿ ಹೋಗ್ತಾನೆ ಇದ್ವಿ. 10 ಗಂಟೆಗೇನೋ ಸ್ಟಾಪ್ ಮಾಡಿದ್ದೀವಿ, ಫುಲ್ ಸುಸ್ತಾಗೋಯಿತು. ಆಮೇಲೆ ಅದೇ ತಿಂಡಿ ಊಟ ಅಷ್ಟೇ ಸ್ಟಾಪ್ ಮಾಡ್ತಿದ್ದದು. ಮತ್ತು ನಮ್ಮದು ಇರುತ್ತಲ್ವ ಆ ಥರ, ಅದಕ್ಕೆಲ್ಲ ಮಾತ್ರ ಸ್ಟಾಪ್ ಮಾಡಿಕೊಂಡು ಫುಲ್ ಉದ್ದಕ್ಕೆ ಹೋಗ್ತಾನೆ ಇದ್ವಿ. ಎಲ್ಲೂ ಸ್ಟಾಪ್ ಆಗ್ತಿಲ್ಲ ನಡುಗಡೆಲ್ಲ. ಆಮೇಲೆ ಮನೇಲಿ ಕೂಡ ಹೇಳಿರಲಿಲ್ಲ, ಅಂದರೆ ಎಲ್ಲರ ಜೊತೆ ಟ್ರೈನಲ್ಲಿ ಹೋಗೋದು ಅಂತ ಹೇಳಿದ್ವಿ. ನಾವು ಮನೇಲಿ ಹೇಳೋಕ್ಕೆ ಹೋಗಿಲ್ಲ, ಬೈತಾರೆ, ಬಿಡಲ್ಲ ನಮ್ಮನ್ನು ಹೋಗೋಕ್ಕೆ ಅಂತ. ಆಮೇಲೆ ನಾವು ಹಿಂದೆ ಬಂದಮೇಲೆ ಹೇಳಿದ್ವು ಮನೇಲಿ, ನಾವು ಈ ಥರ ಬೈಕಲ್ಲಿ ಹೋಗಿದ್ವಿ ಅಂತ. ಫುಲ್ ಬೈದರು. ಆಮೇಲೆ ಏನು ಮಾಡೋದು, ಕೇಳ್ಕೊಬೇಕಲ್ಲ, ಸುಮ್ಮನಾಗಿದ್ದಂಗೆ. 4,500 ಕಿಲೋಮೀಟ್ರ್ ಆಗಿದೆ ನಮಗೆ ಹೋಗಿ ಬರೋಕ್ಕೆ. ಹಿಂದೆ ನಾವಂದರೆ ಫಸ್ಟು ಕಾಶಿ, ಆಮೇಲೆ ರಾಮ ಮಂದಿರ, ಆಮೇಲೆ ಪ್ರಯಾಗ್ರಾಜು, ಹಿಂದೆ ಬರ್ತಾ ನಾಗ್ಪುರದಲ್ಲಿ ಮೋಹಿತೇವಾಡ RSS ಸ್ಟಾರ್ಟ್ ಆಗಿರೋ ಕೇಂದ್ರ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ತುಂಬ ಖುಷಿಯಾಗೋಯ್ತು. ಅಲ್ಲಿನೂ ನಮಗೆ ಒಟ್ಟಿಗೆ ಒಂದು 9 ದಿನ ಏನೋ ಹೋಗಿದೆ, ನಮಗೆ 9-10 ದಿನ ಆಗಿದೆ ನಮಗೆ ಟೋಟಲ್ ಹೋಗಿ ಬರೋಕ್ಕೆ. ನಾವು ಅಂದ್ಕೊಂಡಿದ್ದು ಒಬ್ಬರಿಗೆ ಒಂದು 15,000 ತನಕ ಹೋಗ್ಬೋದು ಅಂತ. ನಮಗೇನು ಟೋಟಲ್ಲಾಗಿ 19-20
ಟೋಟಲಾಗಿ ಅದ್ರದ್ದು ಖರ್ಚು ಟೋಟಲ್. ಆಮೇಲೆ ಒಂದು 20-25 ಸಾವಿರ ತನಕ ಒಬ್ಬೊಬ್ಬರಿಗೆ ಹೋಗಿದೆ ಈ ಥರ. ಅಂದರೆ ಬೈಕಿಗೆ 19,000 ಚಿಲ್ಲರೆ ಇಬ್ಬರಿಗೆ ಸೇರಿ ಒಂದೇ ಬೈಕಲ್ಲಿ ಹೋಗಿದ್ದು ಇಬ್ಬರು. 19,000 ಚಿಲ್ಲರೆ ನಮಗೆ ಪೆಟ್ರೋಲ್ಗೆ ಹೋಗಿದೆ, ಖಾಲಿ ಪೆಟ್ರೋಲ್ಗೆ. ಅಂದರೆ ಲಗೇಜ್ ಎಲ್ಲ 2 ಬ್ಯಾಗು ಮತ್ತು ನಾವಿಬ್ಬರು ಆಮೇಲೆ ಬೇರೆ ಬೇರೆ ಎಲ್ಲ ಇತ್ತು. ತುಂಬಾ ಆ ಥರ ಅಂದರೆ ಸ್ವಲ್ಪ ವೆಯ್ಟ್ ಇರುತ್ತೆ, ಆ ಥರ ಸ್ವಲ್ಪ ನಮಗೆ ಪೆಟ್ರೋಲ್ ಎಲ್ಲ ಡ್ರಾಪ್ ಆಯಿತು ಆ ಥರ. ಇಬ್ಬರಿಗೂ ಒಂದು ಚೂರು ಹೊರಗಿಂದ ಅಷ್ಟೊಂದು ಅಂದರೆ ಹಿಂದಿ ಸ್ವಲ್ಪ ಬರ್ತಿದ್ದದು ಅಷ್ಟೇ, ಮ್ಯಾನೇಜ್ ಮಾಡ್ಬೋದು ಅಷ್ಟೇ ಬರ್ತಿದ್ದದು ಹಿಂದಿ. ಆಮೇಲೆ ಅದೇ ಯಾವ ಥರ ಅಲ್ಲಿದ್ದ ಜನಗಳು ಹೇಗೆ ಅಂತ ಗೊತ್ತಿಲ್ಲ. ಬೈಕಲ್ಲಿ ಹೋದಾಗ ಸೇಫಾ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಹೊರಟಿದ್ದಿಬ್ರು ಬೆಳಿಗ್ಗೆ ಎದ್ಕೊಂಡು. ಅದನ್ನು ಮೊದಲು ನಮಗೆ ಅಂದರೆ ಪ್ರಯಾಗ್ರಾಜ್ಗೆ ಮಾತ್ರ ಅಂತ ಪ್ಲ್ಯಾನ್ ಹಾಕಿದ್ದದು, ಆದರೆ ಅಲ್ಲೇ ಹತ್ತಿರ ಅಂತ ಅಲ್ಲಿಗೂ ಹೋಗಿ ಬರಬೇಕು ಅಂತ ಹೇಳಿದರು ಆಮೇಲೆ ಎಲ್ಲ ಪರಿಚಯದವರೆಲ್ಲ. ಹಾಗೆ ಕಾಶಿಗೆ, ರಾಮ ಮಂದಿರಕ್ಕೆ, ಆಮೇಲೆ ಪ್ರಯಾಗ್ರಾಜ್ಗೆ ಹೋಗಿ ಬರೋಣ ಅಂತ. ಅಂದರೆ ನಮಗಿಬ್ಬರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಇಂಥ ಚಳೀಲಿ 2-3 ಡ್ರೆಸ್ಗಳನ್ನ, ಜಾಕೆಟ್ಗಳನ್ನ ಹಾಕ್ಕೊಂಡು ಈ ಥರ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಪೆಟ್ರೋಲ್ ಪಂಪ್ಗಳಲ್ಲೆಲ್ಲ ಪೆಟ್ರೋಲ್ ಹಾಕಕ್ಕೆ ಹೋಗೋದು, ನೈಟ್ ಅಲ್ಲೇ ಹಾಲ್ಟ್ ಆಗೋದು, ಬೆಳಿಗ್ಗೆ ಹಲ್ಲುಜ್ಕೊಳ್ಳೋದು. 10 ದಿನದಲ್ಲಿ ಒಂದು 2-3 ದಿನನೇನೋ 3-4 ದಿನನೇನೋ ಸ್ನಾನ ಮಾಡಿದ್ದೀವಿ ಅಷ್ಟೇ, ಬಿಟ್ಟರೆ ಮತ್ತು ಸ್ನಾನ ಕೂಡ ಮಾಡಿಲ್ಲ. ಚೆನ್ನಾಗಿತ್ತು, ಭಾರಿ ಚೆನ್ನಾಗಿತ್ತು. ಲೈಫಲ್ಲಿ ಇಳಿಸ್ಕೊಳಕ್ಕಾಗ್ತಿಲ್ಲ. ಇವಾಗ ನಾವು ಹೋಗಿ ಬಂದಿದ್ದೀವಿ, ಬೈಕಲ್ಲಿ ಹೋಗಿ ಬಂದಿದ್ದೀವಿ ಅಂತ ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅದು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅದು. ಅದನ್ನೆಲ್ಲ ಏನೋ ಹಂಚ್ಕೊಳಕ್ಕಾಗ್ತಿಲ್ಲ ನಮಗೆ. ಅಂದರೆ ಕಾಶಿಲಿ ಮಲ್ಕೊಂಡಿದ್ದೀವಿ, ನೈಟು ಮಾರ್ನಿಂಗ್ ಆಗ್ತಾ ಯಾವ ಥರ ಜನ ಬಂದಿದ್ದಾರೆ ಅಂದರೆ, ನಾವು ಅಲ್ಲೇ ಕಾಲ ಹತ್ರನೇ ಜನ ಬಂದಿದ್ದಾರೆ. ಯಾವ ಥರ ಜನ ಆ ಥರ ಅಂದರೆ ಅಲ್ಲಿ ಹೋಗಿನೇ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬೇಕು. ಆ ಎಕ್ಸ್ಪೀರಿಯೆನ್ಸ್ನ ಅಲ್ಲಿ ಹೋಗಿನೇ ಒಂದು ಮಾಡ್ಕೊಬೇಕು ನಾವು. ತುಂಬ ಖುಷಿ ಆಗ್ತಿದೆ ಮನಸ್ಸಿಗೆಲ್ಲ, ಅಲ್ಲಿ ತುಂಬ ಖುಷಿ ಆಗ್ತಿತ್ತು ಮನಸ್ಸಿಗೆಲ್ಲ. ಆ ಚಳೀಲಿ ಬೆಳಿಗ್ಗೆ ಎತ್ಕೊಂಡು ಹೊರಡೋದು, ಸಂಜೆ ಆಗ್ತಾ ಸ್ವಲ್ಪ ಬೆನ್ನೋವು ಅಂದರೆ ಸಿಕ್ಕಾಬಟ್ಟೆ ಬೆನ್ನೋವು ಆಗ್ತಿತ್ತು. ನೈಟು ಫುಲ್ ಸುಸ್ತಾಗ್ತಿತ್ತು. ಮಾರ್ನಿಂಗ್ ಆದರೆ ಒಂದು ವೈಬ್ ಅಂದರೆ ನೆಕ್ಸ್ಟ್ ಲೆವೆಲ್. ಏನು ಸುಸ್ತಿಲ್ಲ, ಖುಷಿಲಿ ಎತ್ಕೊಂಡು ಮತ್ತೆ ಹೊರಡೋದು, ಏನಂತ ಗೊತ್ತಿಲ್ಲ. ಅದು ಭಾರಿ ಖುಷಿಯಾಗಿತ್ತು. ಹೆಲ್ತು ಕೂಡ ನಮಗೆ ಅಂದರೆ ಚೇಂಜ್ ಬೇರೆ ಏನು ಫುಡ್ಗಳನ್ನ ತಿಂತಿರಲಿಲ್ಲ ನಾವು. ಚಪಾತಿ, ಅನ್ನ, ಮಜ್ಜಿಗೆ, ಮೊಸರು ಇದನ್ನ ಬಿಟ್ಟು ಬೇರೆ ಏನು ತಿಂತಿರಲಿಲ್ಲ. ಅದಕ್ಕೆ ಪನ್ನೀರು. ಆಮೇಲೆ ಏನು ಫುಡ್ಗಳು ತಿಂತಿರ್ಲಿಲ್ಲ ಆ ಕಡೆ ಹೋದರೆ. ಅಂದರೆ ಹೊಟ್ಟೆ ಸರಿ ಇರಲ್ಲ, ಆ ಕಡೆ ಸೆಟ್ ಆಗಲ್ಲ ಫುಡ್ಡು ಅಂತ ಇಲ್ಲ ಈ ಥರ. ಅಲ್ಲಿ ಹೋಗ್ತಾ ನಮಗೆ ಇಲ್ಲಿ ಹುಬ್ಳಿ ಹತ್ರ ಮುಂದೆ ಹೋಗ್ದವಾಗ ಕುಂದಾಪುರದಿಂದ ಫ್ರೆಂಡ್ಗಳು ಇಬ್ಬರು ಬಂದು ನಮ್ಮ ಜೊತೆ ಜಾಯ್ನ್ ಆದರು. ಆಮೇಲೆ ನಮಗೂ ಖುಷಿ ಆಯಿತು, ಅವರಿಗೂ ಖುಷಿ ಆಯಿತು. ಅಂದರೆ ಯಾರಿಗೂ ಇಬ್ಬರೇ ಇರೋದಲ್ವ, ಅಲ್ಲಿ ಹೋದವಾಗ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ. ಇಬ್ರಿಗಿಬ್ರು ಸಪೋರ್ಟ್ ಮಾಡಿಕೊಂಡು ಈ ಥರ ಹೋಗೋಣ ಚೆನ್ನಾಗಿರುತ್ತೆ ಅಂತ ಆ ಥರ. ಆಮೇಲೆ ಅವರು ನೈಟು ಇದೆಲ್ಲ ತೊಗೊಂಬಂದಿದ್ರು, ಟೆಂಟ್ ಎಲ್ಲ ತೊಗೊಂಬಂದಿದ್ರು. ಆಮೇಲೆ ನಾಗ್ಪುರದಲ್ಲಿ ಒಬ್ಬರು ಭಯ್ಯ ಸಿಕ್ಕಿದ್ರು ನಮಗೆ, ಅವರು ಭಾರಿ ಹೆಲ್ಪ್ ಮಾಡಿದರು ನಮಗೆ. ಅಂದರೆ ನೈಟ್ ಹೋದವಾಗ ಊಟ ಎಲ್ಲ ಖಾಲಿಯಾಗಿತ್ತು, 9-9:30 ಅಂತ. ಆಮೇಲೆ ಊಟ ರೆಡಿ ಮಾಡಿ, ನೈಟು ನಮಗೋಸ್ಕರ ಊಟ ರೆಡಿ ಮಾಡಿ, ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಅವ್ರ ಹೋಟೆಲಲ್ಲಿ ಎಲ್ಲ ಚೇರ್ಗಳನ್ನೆಲ್ಲ ಬದಿಲಿ ಹಾಕಿ ನಮಗೆ ಅಲ್ಲಿ ಹಾಲ್ಟ್ ಆಗೋಕ್ಕೆ ಅಲ್ಲೇ ನೈಟ್ ಹೋಟ್ಲಲ್ಲಿ ಜಾಗ ಮಾಡಿಕೊಟ್ಟು, ಬೆಳಿಗ್ಗೆ ಮತ್ತೆ ನಮಗೆ 4 ಗಂಟೆಗೆ ಎದ್ದುಬಿಟ್ಟು ನಮಗೆ ಮತ್ತೆ ನಮ್ಮನ್ನು ಮತ್ತೆ ಪ್ರಿಪೇರ್ ಮಾಡಿ ಅಲ್ಲಿ ಮತ್ತೆ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಭಾರಿ ಚೆನ್ನಾಗಿ. ಆಮೇಲೆ ಅವರಿಗೆ ಹಿಂದೆ ಬಂದವಾಗೆಲ್ಲ ಅಲ್ಲಿಂದ ತೀರ್ಥ ಎಲ್ಲ ತ್ರಿವೇಣಿ ಸಂಗಮದಿಂದ ತೀರ್ಥಗಳನ್ನ ತಗೊಂಬಂದು ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಆದರೆ ಭಾರಿ ಹೆಲ್ಪ್ ಮಾಡಿದ್ದಾರೆ ಆ ಕಡೆ ಎಲ್ಲ ಜನ. ನಮಗೆ ಯಾವ ಥರ ಎಲ್ಲಿನೂ ಒಂದು ಚೂರು ಆ ಥರ ಈ ಥರ ಅಂತ ಜನ ಸಿಕ್ಕಿಲ್ಲ, ಒಳ್ಳೆಯವರೇ ಸಿಕ್ಕಿದ್ದಾರೆ ಎಲ್ಲ ಆ ಕಡೆ ಎಲ್ಲ. ಪುಟ್ಟನ ಅಂತ ಹೇಳಿದೆ ಅಲ್ವಾ, ಪುಟ್ಟನ ಅವರು ಕೂಡ ಈ ವಿಡಿಯೋದಲ್ಲಿ ಬರಬೇಕಿತ್ತು, ಬಟ್ ಅವರು ಸ್ವಲ್ಪ ದೂರದಲ್ಲಿ ಕೆಲಸದಲ್ಲಿದ್ದಾರೆ, ಸೊ ಅವರು ಬರೋಕ್ಕಾಗಿಲ್ಲ. ಸೊ ಈ ಥರ ಅವರು ಆ ಥರನೇ ಅಂದರೆ ವೀಡಿಯೋದ ಮುಂದೆ ಬರೋಲ್ಲ, ಅವ್ರು ಹಿಂದೆ ಸ್ವಲ್ಪ ಕೆಲಸ ಮಾಡ್ತಾರೆ. ಆ ಥರ ವೀಡಿಯೋ ಮುಂದೆ ಬರೋಕ್ಕೆ ಅವರು ಸ್ವಲ್ಪ ಹಚ್ಕೊತಾರೆ. ನಮಗೂ ಅಷ್ಟೇ, ಇವಾಗ ಮೊದಲಲ್ವ, ನನಗೂ ಸ್ವಲ್ಪ ಕ್ಯಾಮರಾ ಶೈ ಇದೆ. ಏನು ಮಾತಾಡಬೇಕಲ್ಲ, ಗೊತ್ತಾಗಬೇಕಲ್ಲ ನಿಮಗೆ, ನಿಮ್ಮ ಜೊತೆ ಹಂಚ್ಕೋಬೇಕಲ್ವ ಅಂತ ಮಾತಾಡ್ತಿರೋದು. 144 ವರ್ಷಗಳಿಗೊಮ್ಮೆ ಬರೋದಂದರೆ ನಮ್ಮ ಲೈಫಲ್ಲಿ ಅದೊಂದು ನಮ್ಮ ಟೈಮಲ್ಲಿ ಬಂದಿದೆ ಅಲ್ವಾ ಅಂತ ತುಂಬ ಖುಷಿಯಾಗಿತ್ತು. ತುಂಬ ಜನರ ಹತ್ರ ಎಲ್ಲ ಕೇಳಿದ್ವಿ ನಾವು. ಮತ್ತು ಬೆಂಗಳೂರಲ್ಲಿ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಮೊನ್ನೆ ಅಷ್ಟೇ ಒಂದು ವೀಡಿಯೋ ಬಿಟ್ಟಿದ್ದಲ್ವ, ಅದರಲ್ಲಿದ್ದಾನೆ ರಮೇಶ್ ಅಂತ ಅವ್ರ ಹೆಸರು. ನಾನು ರಾಮ್ ಅಂತ ಕರಿತೀನಿ, ರಮೇಶ್ ಅಂತ ಹೆಸರು. ಅವ್ರನ್ನ ಹೇಳಿದೆ ನಾನು, ಇಬ್ಬರು ಬೈಕಲ್ಲಿ ಹೋಗೋಣ, ನೀವು ಯಾರನ್ನಾದರೂ ಫ್ರೆಂಡ್ನ ಕರ್ಕೊಳ್ಳಿ, ಅವ್ರನ್ನ ಕರ್ಕೊಂಡು ಹೋಗೋಣ ಜೊತೆಯಲ್ಲಿ, ನಾವಿಬ್ಬರು ಜೊತೆಗೆ ಹೋದರೆ ಚೆನ್ನಾಗಿರುತ್ತೆ ಅಂತ, ನಮಗೂ ಸಪೋರ್ಟಿವ್ ಆಗಿರುತ್ತೆ ಅಂತ. ಆಮೇಲೆ ಅವ್ರ ಫ್ರೆಂಡ್ ಏನೋ ಬೈಕಲ್ಲಿ ಬಿದ್ದು ಏನೋ ಕೈ ನೋವಾಯ್ತಂತೆ. ಸೊ ಆ ಥರ ಅವ್ರು ಬರೋಕ್ಕಾಗಿಲ್ಲ, ಅವರಿಗೂ ಅಲ್ಲೂ ಮಿಸ್ ಆದರು ಅವರು. ಸೊ ಅದೇ
ಅಂದರೆ ಅವ್ರಿಗೂ ಬರೋಕ್ಕಾಗಿಲ್ಲ. ಅವ್ರು ತುಂಬ ಮಿಸ್ ಮಾಡಿಕೊಂಡ್ರು. ನಮ್ಗೆ ಬರಬೇಕಿತ್ತು ಅಂತ ದಿನ ಕಾಲ್ ಮಾಡಿಕೊಂಡು ನೀವು ಹೋಗಿ ಬನ್ನಿ ಅಂತ. ಆಮೇಲೆಲ್ಲ ನಮಗೆಲ್ಲ ಹೋಗಿ ಬನ್ನಿ ಪರವಾಗಿಲ್ಲ ಅಂತ ಹೇಳಿ ಸಮಾಧಾನ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಟಿದ್ದು ನಾವು. ಕೆಲವ್ರ ಜೊತೆ ಎಲ್ಲ ಹೇಳಿದ್ವಿ ಬೈಕಲ್ಲಿ ಹೋಗೋದಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಂತ. ಆವಾಗೆಲ್ಲ ಸಿಕ್ಕಾಪಟ್ಟೆ ಬೈದ್ರು ಅವರು. ಅಂದರೆ ತುಂಬ ರಿಸ್ಕು, ಆ ಥರ ಎಲ್ಲ ಹೋಗಬೇಡಿ, ಆ ಥರ ಈ ಥರ ಅಂತ. ಅಂದರೆ ಬೈಕ್ ಏನಾದರೂ ನಡುವಲ್ಲಿ ಕೈ ಕೊಟ್ಟರೆ ಈ ಥರ ಎಲ್ಲ ಹೇಳ್ತಿದ್ರು ನಮಗೆ. ಅಂದರೆ ನಮಗೇನೋ ಗೊತ್ತಿಲ್ಲ, ಹೋಗಬೇಕು ಒಟ್ಟಾರೆ. ಅಂದರೆ ಇವಾಗ ಮೊಬೈಲ್ ಒಂದು ಐಫೋನ್ ತಗೊಂಡಾಗ ನಮ್ಗೆ ಅದು ದೊಡ್ಡ ಐಫೋನ್ ಅಂದರೆ ನಮಗೆ ದೊಡ್ಡದೆ ಆವಾಗ. ಅಂದರೆ ಎಲ್ರ ಜೊತೆ ಇದೆ, ಆದರೆ ನಮ್ಗೆ ಅದು ದೊಡ್ಡದೆ ಸ್ವಲ್ಪ ಆ ಥರ. ಅಂದರೆ ಅದಿದ್ದವಾಗ ಬೈಕಲ್ಲಿ ಹೋದವಾಗ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ನಮಗೊಂದು ಏನಿರುತ್ತೆ, ಧೈರ್ಯ ಇರುತ್ತೆ. ನೆಕ್ಸ್ಟ್ ಒಂದು ಎಲ್ಲಾದರೂ ಲಾಂಗ್ ಹೋಗೋದಂದರೆ ಧೈರ್ಯ ಇರುತ್ತಲ್ವ. ಸೊ ಅದಕ್ಕೆ ಬೈಕಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿ ಬೈಕಲ್ಲಿ ಹೋಗಿದ್ದು ನಾವು. ಸಿಕ್ಕಾಪಟ್ಟೆ ಪೆಟ್ರೋಲ್ ಪಂಪಲ್ಲೆಲ್ಲ ನಿಲ್ಲಿಸಿದವಾಗ ಫುಲ್ ಟ್ಯಾಂಕ್ ಮಾಡಿಕೊಂಡೇ ಓಡಿಸ್ತಿದ್ದದ್ದು ನಾವು. ಅಂದರೆ ಅದು ಆ ಥರನೇ ಅಲ್ವಾ, ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾರೆ ಹಾಗೆ ಹೀಗೆ ಅಂತ. ಹೋಗಿ ಬಂದಮೇಲೆ ಅದೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಅದನ್ನೆಲ್ಲ ಶೇರ್ ಆವಾಗ ನಮ್ಮ ಮೇಲೆ ಇರೋ ಒಪಿನಿಯನ್ ಚೇಂಜ್ ಆಗಿರುತ್ತೆ. ಅಂದರೆ ದೊಡ್ಡ ಸಾಧನೆ ಥರ ಟ್ರೀಟ್ ಮಾಡಿದರು ಎಲ್ಲರೂ. ತುಂಬ ಜನ ಹೋಗಿದ್ದಾರೆ, ಬಟ್ ನಾವು ಅಂದರೆ ಬೈಕಲ್ಲಿ ಹೋಗಿದ್ದು ನಮಗೂ ಒಂದು ಖುಷಿ. ನಾವು ದೊಡ್ಡ ಸಾಧನೆ ಅಲ್ಲ ಅಂತ, ಆದರೂ ಒಂದು ಖುಷಿ, ನಮಗೇನೋ ಒಂಥರ ಖುಷಿ ಅದು, ಬೈಕಲ್ಲಿ ಹೋಗಿದ್ದೀವಿ ನಾವು ಅಂತ ಆ ಥರ. ನೆಕ್ಸ್ಟ್ ನಮ್ಮ ಮಕ್ಕಳಿಗೆಲ್ಲ ಹೇಳ್ಬೋದಲ್ವ, ನಾವು ಈ ಥರ ಆ ಟೈಮಲ್ಲಿ ಹೋಗಿದ್ವಿ ಬೈಕಲ್ಲಿ ಅಂತ. ಆ ಥರ ಒಂದು ಹೇಳ್ಕೊಳಕ್ಕಾಗುತ್ತೆ ಅಂತ ಒಂದು ಖುಷಿ. ಹೀಗೆ ನಾವೊಂದು 9 ದಿನದಲ್ಲಿ ಇದನ್ನ ಮುಗಿಸ್ಕೊಂಡು ಹಿಂದೆ ಬಂದಿದ್ದೀವಿ ನಾವು. ಭಾರಿ ಚೆನ್ನಾಗಿತ್ತು. ಇನ್ನು ಲೈಫಲ್ಲಿ ಬರಲ್ಲ ಅದು. ಅಂದರೆ ಅಂಥ ಖುಷಿ ಕೊಟ್ಟಿದೆ ಆ ಟೈಮ್ ನಮಗೆ. ಆ ಟೈಮ್ ಸಿಕ್ಕಾಬಟ್ಟೆ ಅಲ್ಲಿ ಒಂಥರ ಮನಸ್ಸಿಗೇನೋ ಭಾರಿ ಖುಷಿಯಾಗಿತ್ತು. ಅಲ್ಲಿ ರಾಮ ಮಂದಿರನೂ ಭಾರಿ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ಜನ, ಕಿಲೋಮೀಟ್ರ್ ನಡಿಬೇಕು. ಇದೆಲ್ಲ ಏನೋ ಒಂಥರ ನಾವು ಹೋಗಿದ್ದಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿದ್ದು ಅಂದ್ಕೊಬೇಕು ಅಷ್ಟೆ. ಆಮೇಲೆ ಅದೇ ಇನ್ನು ಮುಂದೆ ಒಂದು 2-3 ವೀಡಿಯೋಗಳಲ್ಲೆಲ್ಲ ಇದು ಕುಂಭಮೇಳದ್ದೇ ವೀಡಿಯೋಗಳು ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ ಎಲ್ಲರೂ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ. ನಮಗೆ ಸಪೋರ್ಟ್ ಮಾಡ್ತೀರಿ ಈ ಥರನೇ. ಮುಂದೆ ಏನೋ ನೆಕ್ಸ್ಟಿಗೆ ಅಂದ್ಕೊಂಡಿದ್ದೀವಿ, ಅದನ್ನೆಲ್ಲ ನಿಮ್ಮ ಮುಂದೆ ಇನ್ನು ಬರ್ತಿರ್ತೀವಿ ಮತ್ತೆ. ನೀವು ಎಲ್ರ ಜೊತೆ ಖುಷಿಯಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು.